ಅದಕ್ಕೆ ನರಿ ಹೇಗೆ ಹೇಳ್ತಂತೆ ಸಿಂಹ, ನನಗೆ ಹೊಟ್ಟೆ ಹಸ್ಕೊಂಡ್ಬಿಡೈತೆ, ಯಾವುದೋ ಒಂದು ಬೇಟೆ ಕರ್ಕೊಂಬಂದ್ಬಿಡು, ಇಲ್ಲ ನಾನು ಹಿಂದೆ ತಿನ್ಬಿಡ್ತೀನಿ ಅಂತಂತೆ. ಅದಕ್ಕೆ ನರಿ ಏನು ಮಾಡ್ತಂತೆ, ಒಂದು ಕತ್ತೆ ಫ್ರೆಂಡ್ ಅಂತೆ ನರಿಗೆ, ಅದು ಹೋಗ್ಬಿಟ್ಟು ಅಲ್ಲಿ ಹೇಳ್ತಂತೆ, ಕತ್ತೆ ಅಲ್ಲಿ ಸಿಂಹ ಕರಿತೈತೆ, ನಿನ್ನ ಮಹಾರಾಜ ಮಾಡ್ತಾನಂತೆ, ಈ ಕಾಡಿಗೆ ಬಾ ಅಂತಂತೆ. ಕಾಡಿಗೆ ಬಾ ಅಂದಾಗ ಅದು ಆಯ್ತು ನಡಿ ಅಂತ ಬಂತಂತೆ. ಬರ್ತಾ ಇದ್ದಂಗೆ ಅದು ಎರಗಿ ತಲೆ ಮೇಲೆ, ಈ ಕತ್ತೆ ತಲೆ ಮೇಲೆ ಕೂದಲಿರ್ತದೆ, ಕೂದಲನ್ನ ಎಗರಿ ಕಿತ್ತಟ್ಟಿಗೆ ಅದೇನು ಮಾಡ್ತದೆ, ಕೂದಲು ಕಿತ್ಕೊಂಡ್ಬಿಟ್ಟು ರಕ್ತ ಬರ್ತಾಯಿತ್ತು, ಈ ತಪ್ಸ್ಕೊಂಡ್ಬಿಟ್ಟು ತಪ್ಸ್ಕೊಂಡ್ಬಂದ್ಬಿಟ್ಟು ಆ ನರಿ ಹತ್ರ ಹೇಳ್ತು, ನಾನು ಮೋಸ ಮಾಡ್ಬಿಟ್ಟು ನೀನು, ಅದು ನನ್ನ ಬೇಟಾಡಕ್ಕೆ ಬಂತು, ಹಿಂಗೆ ಕೂದಲು ಕಿತ್ಬಿಟ್ಟು ಇದು ಮಾಡ್ತು ಅಂತ ಹೇಳ್ತಂತೆ. ಅದಕ್ಕೆ ಆ ನರಿ ಹೇಳ್ತಂತೆ, ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ, ಅದು ಏನಕ್ಕೆ ಹಂಗೆ ಮಾಡ್ತಂದ್ರೆ, ಈ ನಿನ್ನ ಮಹಾರಾಜ ಮಾಡ್ತಲ್ಲ, ಅದು ಮಹಾರಾಜ ಮಾಡುವಾಗ ಅದು ಕಿರೀಟ ಇಕ್ಬೇಕಲ್ಲ, ಆ ಕಿರೀಟ ಇದಾಗ್ತದೆ ಅಂದ್ಬಿಟ್ಟು ಕಿರೀಟ ಕಟ ಕುತ್ಕೋಬೇಕಲ್ವಾ, ಅದಕ್ಕೆ ಆ ಕೂದಲು ಕಿತ್ತಿರೋದು ಅಂತಂತೆ. ಹೌದಾ ಅಂದ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ಬಿಡ್ತಂತೆ. ತಿರ್ಗಾ ವಾಪಸ್ ಹೋಗ್ಬಿಟ್ಮೇಲೆ ತಿರ್ಗಾ ಅದು ತಪ್ಪಿಸ್ಕೊಂಡ್ಬಿಡ್ತಾನೆ, ಅದು ಇದು ಸಿಂಹ ಬಿಡ್ಬೇಕಲ್ಲ, ಸಿಂಹ ಬಿಡಲಿಲ್ಲ. ತಿರ್ಗಾ ನರಿ ಹತ್ರ ಇದಕ್ಕೆ ಯಾವುದೋ ಇದು ಇದತ್ರಕ್ಕೆ ಬಂತು, ಯಾವ್ದಕ್ಕೆ, ಇದು ಕತ್ತೆ ಹತ್ರಕ್ಕೆ. ಕತ್ತೆ ಹತ್ರಕ್ಕೆ ಬಂದರೆ ಕತ್ತೆ ಹೇಳ್ತು, ಬಾಯಲ್ಲಿ ಹೌದಾ ಅಂತ ಕರ್ಕೊಂಡೋದ್ರೆ, ಸಿಂಹದ ಹತ್ರ ಕರ್ಕೊಂಡೋದ್ರೆ ಅವಾಗ ಏನು ಮಾಡ್ತಂತೆ, ಬಾಲ ಕೆತ್ಬಿಡ್ತಂತೆ ಸಿಂಹ. ಅವಾಗ ತಪ್ಪಿಸ್ಕೊಂಡ್ಬಿಡ್ತಂತೆ, ಅದು ತಪ್ಪಿಸ್ಕೊಂಡ್ಬಿಟ್ಟು ನೋಡಿ ನೀವು ಮೋಸ ಮಾಡ್ತಾ ಇದ್ದೀನಿ ನೀನು ಅಂತ ಹೇಳಿದಾಗ, ಇಲ್ಲ ನೀವು ಸಿಂಹಾಸನ ಕೂತ್ಕೊಂಡಾಗ ಬಾಲ ಎಲ್ಲ ತಗುಲ್ತದೆ ಉದ್ದಕ್ಕೆ, ಅದಕ್ಕೆ ಅಂದ್ಬಿಟ್ಟು ಏನು ಮಾಡ್ತಂತೆ, ಹೌದಾ ಅಂದ್ಬಿಟ್ಟು ತಿರ್ಗಿ 3ನೇ ಸಾರಿ ಏನೋ ಕರ್ಕೊಂಡೋಯ್ತಂತೆ. 3ನೇ ಸಾರಿ ಏನು ಮಾಡ್ತಂತೆ, ಬೇಟೆ ಆಡಿ ತಿಂತು. ಬೇಟೆ ಆಡಿ ತಿಂದ್ಬಿಟ್ಟಾಗ ಆಮೇಲೆ ಹೇಳ್ತಂತೆ ಸಿಂಹ ನರಿಗೆ, ಹೋಗಿ ಅದು ಹೃದಯನೂ ಬೇಟೆ ಆಡಿ ಬಿದ್ದಿದ್ರೆ ಹೃದಯನೂ ಮೆದ್ಲು ತಗೊಂಬೋಗು ಅಂತಂತೆ. ಆಮೇಲೆ ಅಲ್ಲಿ ಹೋಗಿ ಅದೇನು ಮಾಡ್ತಂತೆ, ಹೃದಯ ತಗೊಂಡೋಗಿ ಕೊಡ್ತಂತೆ ನರಿ ಸಿಂಹದ ಹತ್ರಕ್ಕೆ. ಕೊಟ್ಟರೆ ಎಲ್ಲ ಇದು ಮೆದ್ಲು ಅಂದರೆ, ಅದಕ್ಕೆ ಮೆದ್ಲಿದ್ರೆ ನೀವು 3 ಸಾರಿ ಕಳಿಸ್ತೀರ, ಅದು ಯಾಕೆ ಬರ್ತಿತ್ತು. ಹಂಗೆ ಜನಗಳು ಸುತ್ತಲೂ ಮೋಸಗಾರ ಇರ್ತಾರೆ, ಆದ್ದರಿಂದ 1 ಸಾರಿ 2 ಸಾರಿ ಯಾಮಾರ್ರಿ ಎಚ್ಚೆತ್ಕೊಳ್ರಿ ಅಂತ ಇದು ನೀತಿ ಕತೆ.